ಮಾತ್ರ ಒಂದ್ ಶೋ ಕೊಡ್ತೀನಿ, ನಿಮ್ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ರೆ. ಇಲ್ಲಿ ಹಿಂದಿಗೆ ಏನ್ ಮಾಡಿದಾರೆ, 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ. ಎಲ್ಲ ಪ್ರೈಮ್ ಟೈಮ್ ಅಲ್ಲಿ ಅವ್ರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು, 4 ಗಂಟೆಗೆ ಶೋ ಕೊಡೋದು, 4 ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ವಿ. ಕನ್ನಡ ಸಿನಿಮಾ ಪ್ರೈಮ್ ಟೈಮ್ ಕೊಡೋದು. ಬೇರೆ ಥಿಯೇಟರ್ ಆಮೇಲೆ ಮಾತಾಡೋಣ. ಸಿಂಗಲ್ ಸ್ಕ್ರೀನ್ ಯಾವುದೂ ಇಲ್ಲ, ಬರೀ ಸಿಂಗಲ್ ಸ್ಕ್ರೀನ್ ಪ್ರಾಬ್ಲಮ್ ಇಲ್ಲ. ಯಾವ್ದಾರು ಇದ್ರೆ ಹೇಳಿ, ನಾವು ಅದು ಮಾತಾಡ್ತೀವಿ. INH PVR ಮಾತಾಡೋಣ. INH PVR ಅದೇ ಅಧ್ಯಕ್ಷರೇ, ಇದು ಪ್ರತಿ ಪಿಕ್ಚರ್ಗೂ ಆಗ್ತಾ ಇದೆ, ಬರೀ ಪಿಕ್ಚರ್ ನಾವು ಮೊದಲಲ್ಲ, ನಾವು ಕೊನೆ ಅಲ್ಲ ಅಣ್ಣ. ಇನ್ವಾಲ್ವ್ ಆಗಲ್ಲ, ಹೋಗ್ತಾರ ಪಿಕ್ಚರ್ ಗೆಲ್ತಾರ ಅಂದ್ರೆ ನಾವು ಅದೇ ಹೇಳ್ತಿರೋದು. ನಮ್ಮ ಕನ್ನಡ ಸಿನಿಮಾ ತೊಂದರೆ ಆಗ್ತಿರೋದು, ಏನಾದ್ರು ಸರಿಯಾಗಿ ಡಿಸಿಷನ್ ತಗೊಂಡು ಸೀರಿಯಸ್ ಆಗಿ ಸ್ವಲ್ಪ ಅವ್ರಿಗೆ ಎಷ್ಟು ನೆಗ್ಲಿಜೆನ್ಸ್ ಅಂದ್ರೆ ದಿನ ಸರ್ ಬರ್ತಾರೆ ಹೋಗ್ತಾರೆ ಬಿಡು ಮಾತ್ರ ಅಷ್ಟು ನೆಗ್ಲೆಕ್ಟ್. ಏನೋ ರೆಸ್ಪಾಂಡ್ ಮಾಡ್ಬೇಕು ಫಸ್ಟ್ ಕನ್ನಡದವ್ರು ಮಾತಾಡಿ ಸೀರಿಯಸ್ ಆಗಿ ಸ್ವಲ್ಪ. ಅಣ್ಣ ಫೋನ್ ತೆಗೆದು ಏನಾದ್ರು ಮಾತಾಡ್ಬೋದು ಅಣ್ಣ, 10 ಫೋನ್ ಮಾಡಿದ್ರು ಒಂದು ಫೋನ್ ತೆಗಿಲ್ಲ ಅಣ್ಣ. ಆ ಪ್ರಸನ್ನ ಹಂಗೆ ಮಾಡ್ತಾನೆ. ಸಿನಿಮಾ ಚೆನ್ನಾಗಿಲ್ಲ, ಓಕೆ ಆಯ್ತು, ನಮ್ ಸಿನಿಮಾ ನಾವು ಚೆನ್ನಾಗಿ ಮಾಡಿಲ್ಲ ಗುರು, ನಮ್ಗೆ ಕರೆಕ್ಟ್ ಆಗಿಲ್ಲ, ಇದು ರಿಪೋರ್ಟ್ ಬರ್ತಿಲ್ಲ, ಕಲೆಕ್ಷನ್ ಬರ್ತಿಲ್ಲ, ನಾವೇ ಸರಿ ಆಯ್ತು ಸರ್, ನಮ್ ಕಡೆನೆ ತಪ್ಪಿದೆ. ಅದು ಚೆನ್ನಾಗಿ ಓಡ್ತಿದೆ ಇವತ್ತಿಗೆ. ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದರಲ್ಲಿ ಏನೋ ಒಂದ್ 20-30 ಲಕ್ಷ ಕಮ್ಮಿನೇ ಇಟ್ಕೊಳ್ಳಿ. ಇವತ್ತು ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್, ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವು ತೆಗೆದು ಹಿಂದಿ ಕೊಡೋ ನೀವು ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕನ್ನಡಕ್ಕೆ ಕೊಡ್ತಿಲ್ಲ? ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್, ನಮ್ದೇ ತಪ್ಪಿದೆ, ಎತ್ ಬಿಡೋಣ ಪರವಾಗಿಲ್ಲ ಅಂತಿದ್ವಿ. ನಡೀತಿರೋ ಸಿನಿಮಾನ ನೀವು ಪ್ರೈಮ್ ಟೈಮ್ ಅಲ್ಲ, ಬೇರೆ ಯಾವಾಗ ನೋಡೋದು ಹಿಂದಿ ಅಂತ ಕೊಡ್ತಾರೆ. ಅಣ್ಣ ನಾನು ಹೋಗಿದ್ದೀನಿ ಅಣ್ಣ, ಎವ್ರಿ ಟೈಮ್ ನಮ್ಗೆ GT ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ಗೊತ್ತಾಗ್ತಿದೆ. ಪಕ್ಕದ ಥಿಯೇಟರ್ ಪಕ್ಕದ ಸ್ಕ್ರೀನ್ ಎಲ್ಲ ಕೊಟ್ಟವ್ರೆ, ಅಲ್ಲಿ 3 ಜನ 4 ಜನ ಅವ್ರೆ. ಅಲ್ಲಿ ಏನ್ ಹೇಳ್ತಾರೆ, 5 ಜನಕ್ಕೆ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ. ನಮ್ದು ಎವ್ರಿ ಟೈಮ್ 60% 70% ಇರೋದು. ಅಲ್ಲಿ ಹುಡುಗರು ನಾನು ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿದ್ದು, ನಾವು ಬೇರೆ ಥಿಯೇಟರ್ಗೆ ಹೋಗ್ಬೇಕಾಗಿತ್ತು, ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು. ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ, ನೀವು ಒಂದಿಷ್ಟು ವಿಡಿಯೋಸ್ ಇದೆ ತಗೊಂಡಿದ್ದೀವಿ, 100 ಸೀಟಲ್ಲಿ 90 ಸೀಟ್ ಇದೆ. 90 ಸೀಟಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪ್ಪಾಳೆ ತಟ್ಟಿ ಇಂಥ ಸಿನಿಮಾ ಮಾಡಿ ಅಂತಾರೆ. ಅಲ್ಲಿ ಹುಡುಗರು ಕೇಳ್ತಿದ್ದಾರೆ 2 ಶೋ ಇತ್ತಲ್ಲ ಯಾಕೆ ತೆಗೆದ್ಬಿಟ್ರು 1 ಶೋ ಅಂತ ಕೇಳ್ತಾರೆ. ನಮ್ಗೆ ಅಲ್ಲೂರ್ಗೂ ಗೊತ್ತಿಲ್ಲ. ಮೈಸೂರು 90% ಫುಲ್ ಆಗಿ ಮಾದೇವ್ ಫಿಲ್ಮ್ ಯಾಕೆ ತೆಗೆದ್ರಿ? ಫಿಲ್ಮ್ ಯಾಕೆ ತೆಗ್ದಿದ್ರ ಅಂದೆ, ಗೋವರ್ಧನ್ ಹಾಕಿದ್ರೆ ತಾನೆ. ಹೇಳ್ದೇನೆ ಸಿನಿಮಾ ಶೂಟಿಂಗ್ ಕೊಟ್ಟಿದ್ದಾರೆ. ನಮ್ಗೆ ಹೇಳಿಲ್ಲ ವಿಷಯನ. ಹೌದಾ ಸರ್, ಇದು ಗರುಡ ಮಾಲ್ ನಿನ್ನೆ ಹೌಸ್ಫುಲ್ ಆಗಿರೋದು. ಅವ್ರಿಗೆ ಗೊತ್ತಲ್ಲ, ಮಾಡಲ್ವಲ್ಲ ಅವರು. ಇಲ್ಲಿ ನೋಡ್ಕೊಡಿ, ಮಾದೇವ ಆತರ ಮಾಡಲ್ವಲ್ಲ. ಹಿಂಗಿರ್ಬೇಕಾದ್ರೆ ಇಷ್ಟು ಫುಲ್ ಆಗಿರ್ಬೇಕಾದ್ರೆ ಅಲ್ಲಿ ಮಾಡ್ತಾರೆ. ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್, ಅಡ್ವಾನ್ಸ್. ಎಷ್ಟು ಬೇಜಾರಾಗ್ತಿದೆ ಅಂದ್ರೆ, ನಿನ್ನೆ ಹೋಗಿದ್ದಾರೆ ಅವ್ರು, ಒಬ್ರು ನೋಡ್ಕೊಂಡ್ ಬಂದು ಫ್ಯಾಮಿಲಿ ಬುಕ್ ಮಾಡಕ್ ಹೋದ್ರೆ ಶೋ ಆಲ್ರೆಡಿ 10-15 ಟಿಕೆಟ್ ಆಲ್ರೆಡಿ ಬುಕ್ ಆಗ್ತಿದೆ ಅಂತ ನಿನ್ನೆಯಿಂದಾನೆ. ನಾವು ಏನ್ ವೇಟ್ ಮಾಡ್ತಿದ್ವಿ ಅಂದ್ರೆ, ಸ್ಯಾಟರ್ಡೆ ಸಂಡೇ 2 ದಿನ ನಮ್ಗೆ ಚೆನ್ನಾಗುತ್ತೆ ಅಂತ ವೇಟ್ ಮಾಡಿದ್ವಿ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇನೆ ತೆಗಿಬೇಕು. ಹಲೋ, ನಮ್ಗೆ ಗೊತ್ತಿಲ್ವಾ ನಿಂತಿದೆ, ಅದೇ ಹೋಗ್ತಾ ಇರೋ ಫಿಲ್ಮ್ ಯಾಕೆ ತೆಗ್ದಿರ ಅಂತ ಕೇಳ್ತಾ ಇರೋದಿಲ್ಲ. ನಿನ್ನೆ ಪಿಕ್ಚರ್ ಕೊಡಿ ಅಂತ ನಾನು ಬೇಡ, ಹಂಗಿದ್ರು ಬೇಡ ಅಂತ ಹೇಳ್ದೆ. ಸರಿ ಮಾತಾಡ್ತೀನಿ. ಪಿಕ್ಚರ್ ಹಾಕಿ ನನ್ಗೆ 2ನೇ ಶೂಟಿಂಗ್ ಮಾತ್ರ ವಿಷಯ ಹೇಳಿದ್ದು ನನಗೆ. ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಾನು ನಿಮ್ಗೆ ಕೊಡ್ತಿದ್ದೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ. ಅಷ್ಟೊಂದು ನೆಗ್ಲಿಜೆನ್ಸ್ ಏನು ಇಂಥ ವ್ಯವಸ್ಥೆ ಸಂಬಂಧ. ಅಧ್ಯಕ್ಷರು ಮಾತಾಡೋದು ಕೊಡಲ್ಲ. 10 ಗಂಟೆಗೆ ಕೊಟ್ರೆ ಯಾರು ಸರ್? ಮೀಡಿಯಾ ಅಂತ ಅಲ್ಲಿ ರಿಮೋಟ್ ಇದೆ ನೋಡಿ. ಆಯ್ತಾಯ್ತು, ನಾನು ಫೋನ್ ಮಾಡ್ತೇನೆ. ಗೋವರ್ಧನ ಬಂದು ಎನ್ ಕುಮಾರ್ ಸ್ವಿಚ್ ಆಫ್. ವ್ಯವಹಾರಸ್ರಲ್ವಾ ಅವರು? ನಂಗಾರು ಹೇಳಿದ್ರ 6:30 ಗೆ ಇಷ್ಟ ಆಗುತ್ತೆ, ಈಗ ನೆಕ್ಸ್ಟ್ 9:30 ಗೆ ಇಷ್ಟ ಆಗುತ್ತೆ.
ಈಗ ಅಲ್ಲಿ ಶೋಗೆ ಒಂದು ಶೋ ಕೊಟ್ಟಿದ್ದಾರೆ 2 ಶೋ ಎತ್ಬಿಟ್ಟಿದ್ದಾರೆ ಎಲ್ಲಾ ಥಿಯೇಟರ್ ಅಲ್ಲಿ ಮೇನ್ ನಮ್ಗೆ ಎಲ್ಲೆಲ್ಲಿ ಸರ್ ಲಿಸ್ಟ್ ಕೊಡಿ ಸರ್ ಒಂದು ಜ್ಯೋತಿ ಒಂದು ಮಾತಾಡೋಣ ಕುಡಿವರ ಜ್ಯೋತಿ ಕುಡಿ ಇವಾಗ ಏನಾಗ್ತದೆ ಅವ್ರದ್ದು ಏನೇನೋ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಿದ್ದಾರೆ. ಇರ್ಲಿ ಬಿಡಿ ಸರ್, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಹಿಂದಿ ಕೊಡೋ ಒಂದು ಪ್ರಾಮುಖ್ಯತೆ ಯಾಕೆ ನಮ್ ಕನ್ನಡ ಕೊಡ್ತೀವಿ ಸರ್? ಇದೆಲ್ಲ ಸರ್ ನಮ್ಗೆ ಶೋ ಟೈಮ್ ಯಾವ್ದು ಯಾವ ಟೈಮ್ ಬೇಕು ನಿಮ್ಗೆ ಈಗ ಯಾವ್ದು ಇದೆ ನಿಮ್ಗೆ ಬೇಕಾಗಿರೋ ಶೋ ಟೈಮ್ ಅಲ್ಲ ಅವ್ರಿಗೆ ಗೊತ್ತು. ಈಗ ನಾವೇನೋ ಸುಳ್ಳು ಹೇಳ್ಬೋದು, ನೀವು ನಿಮ್ಮಲ್ಲೇ ಎಷ್ಟು ಜನ ಬಂದು ನೋಡಿಲ್ಲ ನನ್ನ ಜೊತೆ ಬೈದು 4:07 ಮೇಡಮ್. ಜಿಟಿ ಮೇಲೆ 4:07 4:07 ಎಲ್ಲ ಮಾಲು 4:07 ಬೇಕು. ಈಗ ಯಾವ್ದಾದ್ರು ಇದೆ ಅದನ್ನು ಬರೀ 4:07 ನಾವು ಏನಣ್ಣ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ವಿ, ಪ್ರೇಮ್ ಟೈಮ್ ಕರೆಕ್ಟ್ ಆಗಿದೆ. ನಾವೇನ್ ಇದ್ದಿಲ್ಲ, ದಯವಿಟ್ಟು ನಮಗೆ ಕೊಡಿ ಅಂತಾನೆ ಕೇಳ್ತಿದ್ವಿ. ನಿನ್ನೂ ನಾನು ಮಾತಾಡಿದ್ವಿ. ಆಯ್ತಣ್ಣ ಟೈಮಿಂಗ್ ಎಲ್ಲ ಇರೋದು ಇವಾಗ ಬರೀ ಒಂದು ಶೋ ಕೊಟ್ಟವ್ರು ಅಷ್ಟೇ ಸರ್. ಬರ್ತಾರೆ ಸಿನಿಮಾ ಚೆನ್ನಾಗಿದೆ. ಸ್ಯಾಟರ್ಡೆ ನನ್ನ ಸ್ನೇಹಿತರು ಎಷ್ಟೊಂದ್ ಜನ ಮಧ್ಯಾಹ್ನದ ಮೇಲೆ ಹಾಫ್ ಡೇ ಆಗುತ್ತೆ ಇವತ್ತು, ಸೆಕೆಂಡ್ ಸ್ಯಾಟರ್ಡೆ ಆದ್ರೂ ಕೆಲಸಗಳು ಮುಗಿಸ್ಕೊಂಡು 4 ಗಂಟೆಗೆ ಬರ್ತೀವಿ. ಓಕೆ 7 ಗಂಟೆಗೆ ಒಂದು ಶೋ ಕೊಟ್ಟಿದ್ದಾರೆ. ನಾವು ಕೇಳ್ತಿರೋದೇನು, ಹಿಂದಿಗೆ ನೀವು ಕೊಟ್ಟಿದ್ದೀರಾ 7 ಶೋ ಕೊಟ್ಟಿದ್ದೀರಾ, 4 ಶೋ ಕೊಟ್ಟಿದ್ದೀರಾ, ಕನ್ನಡಕ್ಕೆ ಯಾಕೆ ಒಂದೇ ಶೋ ನಾನು ಕೊಡೋದು ಸೆಕೆಂಡ್ ವೀಕ್ ನಾನು ಕೊಡೋದೇ ಇಲ್ಲ ಅಂತ ಹಿಂಗೆ ಹೇಳ್ತೀರಾ? ಅದು ಕಲೆಕ್ಷನ್ ಚೆನ್ನಾಗಿದೆ. ₹1,60,000 ಲಕ್ಷದ ಇಷ್ಟು 2 ಶೋ ಕೊಟ್ಟಿರೋದಕ್ಕೆ ನಮ್ಗೆ ಅಷ್ಟ ಆಗಿದೆ. ನಾ ಸುಮ್ಮನೆ ಅಲ್ಲ ಅಣ್ಣ, 23 ವರ್ಷ ಅಣ್ಣ ಕಷ್ಟ ಬಿದ್ದಿರೋದು ನಾನು. ಇವತ್ತೇನೋ ಒಂದು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ, ಇವತ್ತು ಸಿನಿಮಾ ಹಿಟ್ ಆಗಿದೆ, ಎಲ್ಲ ಆಗಿದೆ. ಈ ಟೈಮಲ್ಲಿ ನಮ್ಗೆ ಹಿಂಗೆ ಮಾಡಿದ್ರೆ ಕನ್ನಡ ಸಿನಿಮಾ ಇಲ್ಲ ಓಡಲ್ಲ ಓಕೆ ಜನ ಬರ್ತಿಲ್ಲ ಅಂತ. ಬರ್ತಿರೋ ಜನ ಬರ್ತಿದ್ದಾರೆ, ಅದನ್ನ ನೀವು ಶೋ ಕೊಟ್ಟಿರ್ತಾನೆ ಬರೋದು. ಸಿನಿಮಾ ಥಿಯೇಟರ್ ಇಲ್ಲ ಅಂದ್ರೆ ಅಣ್ಣ ಆಮೇಲೆ ನಿಮ್ಮ ಥಿಯೇಟರ್ ಕೂಡ ವೈಷ್ಣವಿ ಭಾಳ ಚೆನ್ನಾಗಿದೆ ಕಲೆಕ್ಷನ್. ವೈಷ್ಣವಿ ಇವರು ಹೇಳ್ತಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ. ಹೋಗೋ ಸರ್ ಜೊತೆಗೆ ಜ್ಯೋತಿ ಕುಮಾರ್ ಹಾಕ್ಬಿಟ್ಟು ಲಿಂಕ್ ಕೊಡೋದು ನಾನೇ ಲೈಕ್ ಮಾಡ್ಬಿಟ್ಟಿದ್ದೀನಿ. ಎಲ್ಲ ಈ ಪ್ರೈಮ್ ಟೈಮ್ ನಾವು ಶೋಸ್ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಈಗ ಯಾವ್ದು ಎಲ್ಲ ಕಡೆ ಈ ಟೈಮ್ ಇಲ್ಲವಿಲ್ಲ. ಎಷ್ಟು ಮಾಲ್ ಇದೆಯೋ ಅಷ್ಟೋ ಮಾಲ್ ಅಲ್ಲಿ ಒಂದೇ ಶೋ ಕೊಟ್ಟರು. ಅದು ನಮಗೆ ಪ್ರೈಮೇ ಇಲ್ಲ. GT ಅಲ್ಲಿ ಒಂದೇ ಪ್ರೈಮ್ ನಡೀತಾ ಇರೋ ಟೈಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿಡಿ. ನನ್ನ ಪರ್ಸೋ ಚೆನ್ನಾಗಿ ಕೊಡ್ತಾರೆ 4:07 ದಯವಿಟ್ಟು ಅಣ್ಣ ನೀವು ಮಾಡಿಸ್ಕೊಡ್ಬೇಕಣ್ಣ. ಸಿನಿಮಾ ಚೆನ್ನಾಗಿ ಹೋಗ್ತಿದೆ. ತುಂಬಾ ಕಷ್ಟ ಮಾತಾಡೋಣ ಸರ್, ಬೇರೆ ಆಗತ್ತೆ ಅಂತ ಹೇಳ್ತೀನಿ. ಆಯ್ತು ಅಲ್ಲ ನೆಗ್ಲೆಕ್ಟ್ ಮಾಡ್ತಾರೋ ಸಿಕ್ಕಾಪಟ್ಟೆ. ನಾನು ಯಾರು ಕೇಳೋರು ಅನ್ನೋ ಲೆವೆಲ್ ಇದ್ದಾರೆ ಫುಲ್ಲು. ಸರ್ ಪ್ರೊಡ್ಯೂಸರ್ ಸರ್ ಬಂದ್ರ ಅನುಭವಿಸ್ತಾನೆ. ಜಾಗ ಬಿಡಿ ಪ್ರೊಡ್ಯೂಸರ್ ಸರ್. ನೀವು ಬರ್ದಪ್ಪ ನೀನು ನಿಂಬಾ ಬೇಕಾದ್ರೆ ಮೇಲೆ ಕಾಲ ಮೇಲೆ ಕೂತಿದ್ಯಾ? ಹಲೋ ಜ್ಯೋತಿ ಈಗ GT ಮನೆಯಲ್ಲಿ ಯಾವ್ಯಾವ ಶೋ ಇದೆಯಪ್ಪ ಈಗ? ನೆಕ್ಸ್ಟ್ ಇನ್ನೊಂದು ಶೋ ಅಂತ ಮಾಡ್ಕೊಡ್ರಿ. ಜ್ಯೋತಿ ನಾನು ಹೇಳಿದ ಕೇಳಿ, ಇಲ್ಲಿ ಪ್ರಾಬ್ಲಮ್ ಮಾಡ್ಕೋಬೇಕಾ ಸಾಲ್ವ್ ಮಾಡಬೇಕಾ ಅದನ್ನ ಹೇಳಿ. ಈಗ ಸಿಕ್ಕಾಪಟ್ಟೆ ಮೀಡಿಯಾದವ್ರು ಇದ್ದಾರೆ, ಅವ್ರ ಹಾಂ ಸರ್ ನಾನು ಎಕ್ಸಿಕ್ಯೂಟರ್ ಆಗಿದ್ದೀನಿ. ಇಲ್ಲಿ ಸಿನಿಮಾ ಹೋಗ್ದಿರೋದು ನಿಮ್ಗೆ ಯಾವತ್ತೂ ಇಲ್ಲಿವರೆಗೂ ನಾವು ಫೋರ್ಸ್ ಮಾಡಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಜನ ನಿಮಗೆ ಇದು ಕೊಟ್ಟಿದ್ವಿ, 1 ಪಿಕ್ಚರ್ 2 ಪಿಕ್ಚರ್ ಮಾಡಿರ್ತೀವಿ. ಯಾವ್ದಾರ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಮ ಹತ್ರ. ನಿಮ್ಮ ಬಿಸ್ನೆಸ್ ನೀವು ಸರ್ ನಿಮ್ಮ ಬಿಸ್ನೆಸ್ ನೀವು ಮಾಡ್ಕೊಂಡು ಹೋಗಿ ಅಂತಾನೆ ನಾವು ಸುಮ್ಗೆ ಇರ್ತೀವಿ. ಕನ್ನಡ ಪರ ಸಂಘಟನೆ ಓದು ಕನ್ನಡದವ್ರು ಬಂದು ಇಲ್ಲಿ ಕರಾಟ ಮಾಡಿದಾಗ ನಾವು ಇಷ್ಟು ಮಾಡ್ತಾ ಇದ್ದೀವಿ. ಸರ್ ಚೆನ್ನಾಗಿದೆಯಲ್ಲ. ಈಗ ಬೇರೆ ಕಂಪೇರ್ ಮಾಡಿದಾಗ ನಾವು ಬಾಗಿಲು ಹಾಕೊಳ್ತಾ ಇದ್ವಿ, ವಾಂಟೆಡ್ ಆಫ್ ಆಡಿಯನ್ಸ್ ಅಂತ ಬೋರ್ಡ್ ಹಾಕ್ತಾ ಇದ್ವಿ. ಅಂಥ ಟೈಮಲ್ಲಿ ಏನೋ ಒಂದು ರೇಂಜಿಗೆ ಇರಬೇಕಾದ್ರೆ ನೀವು ಅದನ್ನು ಇದು ಮಾಡೋದು ಸರಿಯಲ್ಲ. ನೀವು ನಾವೇನು ನಮಗೆ ನಾನು ಹೇಳೋದು ಒಂದೇ ಸುದ್ದಿ. ಈಗ ಒಂದೊಂದು ಶೋ ಕೇಳ್ತಾ ಇದ್ದಾರೆ, ಎಕ್ಸ್ಟ್ರಾ ಮಾಡಿಕೊಡಿ. ನಿಮ್ದು ಯಾವುದು ಇದೆಯಮ್ಮ ಚೆನ್ನಾಗಿರೋದು? ಈಗ ಚೆನ್ನಾಗಿ ಯಾವ್ದು ಹೋಗ್ತಾ ಇದೆಯಾ ಇಲ್ಲಿ? ಅದಕ್ಕಂತ ಇದು ಮಾಡ್ತಾರೆ
ಸರ್ ನಮಗೂ ಗೊತ್ತಿದೆ ಸರ್, ಲಾಸ್ ಆಗ್ತಾ ಇದ್ವಿ, ಬಾಗಿಲುಗಳು ಆಗ್ತಾ ಇದ್ವಿ. ಈಗ ಬರೀ 300-400 ಥಿಯೇಟ್ರಿಗೆ ಬಂದಿದೆ ಸರ್ ಇವತ್ತು ಕಲೆಕ್ಷನ್ಸ್ ಇಲ್ದೇನೆ. ಈಗ 2000 ಥಿಯೇಟ್ರ್ ಇದ್ದಿದ್ದು ಈಗ 300-400 ಥಿಯೇಟ್ರಿಗೆ ಬಂದಿದೆ. ನಮ್ಮ ಮನೆ ಬರಾಗಿದೆ, ಎಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹೋಗ್ತಾ ಇರೋದಕ್ಕೆ ನಾವು ಯಾಕೆ ಎಂಕರೇಜ್ ಮಾಡಬಾರ್ದಮ್ಮ? ಅರ್ಥ ಮಾಡೋದಲ್ಲ ರೀ. ಈಗ ಒಂದು ರೇಂಜ್ಗೆ ಹೋಗ್ತಾ ಇದೆ ಸಿನಿಮಾ, ನಾನು ಹೌಸ್ಫುಲ್ ಅಂತ ಹೇಳ್ತಾ ಇಲ್ಲ. ಇದಕ್ಕಂತ ಚೆನ್ನಾಗಿ ಯಾವುದು ಹೋಗ್ತಾ ಇದೆ? ಯಾವುದು ಹೋಗ್ತಾ ಇದೆ ಅಲ್ಲಿ? ಹಾಂ, ಯಾವುದು ಹಾಂ, ಜ್ಯೋತಿ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು ನಿಮಗೆ. ನಾನು ಹೇಳ್ತಾ ಇರೋದು ಅದರ್ ಲ್ಯಾಂಗ್ವೇಜ್ ಬಿಡು. ಕನ್ನಡದಲ್ಲಿ ಇದ್ರ ಥರ ಯಾವ್ದಾರ ಈಗ ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ ಸರ್. ನಾವೇನು ನೀವು ಇದು ಮಾಡ್ತಾ ಇಲ್ಲ ನಾವು. ಸ್ಪೀಕರ್ ಆನ್ ಮಾಡಿ ಸರ್. ಹೌದು. ಹಾಂ, ಅಲ್ಲ ಹೇಳ್ತಾ ಇದ್ರು ಅವರು ಫಸ್ಟ್ ವೀಕ್ಸ್ ಒಳಗಡೆ ಇದು ಮಾಡಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಇದು ಮಾಡ್ತಾ ಇರೋದು. ಫಸ್ಟ್ ವೀಕಲ್ಲೂ ಮಾರ್ನಿಂಗ್ ಶೋಗಳೇ ಕೊಟ್ಟಿದ್ದು, ಪ್ರೈಮ್ ಟೈಮ್ ಏನು ಕೊಟ್ಟಿಲ್ಲ ಅವರು. ಸೆಕೆಂಡ್ ವೀಕಲ್ಲಿ ಥಿಯೇಟ್ರ್ ಕೊಡಲ್ಲ ಅಂತ ನಾವು. ಹಾಂ ಹಾಂ, ಈಗ ನಾವೇನು ಮಾಡ್ಬೇಕು ಹೇಳ್ರಿ? ಈಗ ನೀವು ಇದನ್ನೇ ಹಠ ಇಟ್ಕೊಂಡಿದ್ದೀರಾ, ಚೇಂಜ್ ಮಾಡ್ತೀರಾ ಇಷ್ಟೇ. ಓಕೆ, ಒಂದು ಮಾಡಿದ್ರಿ. ಯಾವ್ದು ಚೇಂಜ್ ಮಾಡಿದ್ರಿ? 4 ಗಂಟೆ ಇದೆ, 7 ಗಂಟೆ ಸರ್. ಅದರಲ್ಲಿ ನೀವು ಸೋಂತೆ ಮಾಡಿ ಎಕ್ಸ್ಟ್ರಾ ಮಾಲ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಯಾರನ್ನೂ ಕೇಳಲ್ಲ, ಅವ್ರು ಮಾಡ್ತಾವ್ರು. ಯಾರು ಹ್ಯಾಂಡ್ ಓವರ್ ನಾವು ಬರಲ್ಲ ಸರ್, ನಮ್ಮ ಪಡೆ ನಾವು ಮಾಡ್ತೀವಿ. ಸರ್ ನನಗೆ ಅರ್ಥ ಆಗತ್ತೆ ನಿಮ್ದು ಏನಂತ ಹೇಳಿ ಅರ್ಥ ಆಗತ್ತೆ. ನಿಮ್ಮ ಪೊಸಿಷನ್ ಏನಂತ ನನಗೆ ಗೊತ್ತಿದೆ. ಅಲ್ಲಮ್ಮ, ನಿಮ್ಮ ಮೇಲೆ ನಾವು ಅಲ್ಲಲ್ಲ ಹೇಳಿ, ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ. ಇಲ್ಲಿ 150 ಜನ ಬಂದು ಇದು ಮಾಡ್ತಾ ಇದ್ದಾರೆ, ಮೀಡಿಯಾದವರು ಅಂಡ್ ಥಿಯೇಟ್ರ್ ನಮ್ಮ ನಿರ್ಮಾಪಕರು, ಡೈರೆಕ್ಟರ್ಗಳು, ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಹೇಳಿ ಮೀಡಿಯಾ ಎಲ್ಲ ಇದೆ, ಲೌಡ್ ಸ್ಪೀಕರ್ ಆನ್ ಮಾಡಿ ಸರ್, ಎಲ್ಲ ರೆಕಾರ್ಡ್ ಆಗಲಿ. ಅಲ್ಲ ರೀ, ಇಡೀ ಮೀಡಿಯಾ ಇಲ್ಲೇ ಇದೆ. ನಿಮ್ಗೆ ಬಯಲು ಮಾಡ್ಬೇಕಾ ನಾವು? ಅವ್ರು ಏನು ಮಾತಾಡ್ತಿದ್ದಾರೆ ಹಾಕಿ ಸರ್. ದಯವಿಟ್ಟು ಲೌಡ್ ಸ್ಪೀಕರ್ ಗೊತ್ತಾಗಲಿ ಅವರು. ಸರ್ ಆಡಿಯನ್ಸ್ ಬರ್ತಾ ಇದಾರೆ ಅಂತಾನೆ ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಬರ್ತಾ ಇದ್ರೆ ಅವರೇ ನಾವೇ ತೆಗಿದ್ವಿ. ಏನೇ ಒಂದು ನಿಮಿಷ ನಾಯಕ ನಟರು ಮಾತಾಡ್ತಾರೆ, ಡೈರೆಕ್ಟರ್ ಮಾತಾಡ್ತಾರೆ, ಅವ್ರಿಗೆ ಉತ್ತರ ಇಲ್ಲ. ನಾವೇನು ಇಲ್ಲಿ ನಿಮ್ಗೆ ಇದು ಮಾಡ್ತಾ ಇಲ್ಲ. ನಾವೇನು ಮಧ್ಯದಲ್ಲಿ ಇದ್ಕೊಂಡು ಮಾಡಲೇಬೇಕ್ರಿ, ಕನ್ನಡ ಸಿನಿಮಾ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಅಲ್ಲ, ಈ ದಿನ ಆಯ್ತು 2 ಸಲ ಫೋನ್ ಮಾಡಿದ್ವಿ ರೀ ನಿಮಗೆ. ನಾವು ನಮ್ಮ ಕಡೆಯಿಂದ 2 ಸಿನಿಮಾಗೆ ಮಾಡಿದ್ವಿ, ನಿಮ್ಗೆ ಪೋಸ್ಟ್ ಮಾಡಿದ್ವಿ. ಇಲ್ಲಮ್ಮ, ನಾನು ಯಾವುದು ಇಲ್ಲಿವರೆಗೂ ಮಧ್ಯಕ್ಕೆ ಬಂದೇ ಇಲ್ಲ, ಯಾವ ಸಿನಿಮಾಗೂ ಹಾಕಿ ಅಂತ ಏನಿಲ್ಲ. ನಡೀತಾ ಇರೋ ದಿನಕ್ಕೆ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸರ್ ಕಲೆಕ್ಷನು ತಂದು ಇರೋದ್ರಲ್ಲಿ ಬೆಟ್ರ್ ಸರ್. ನನಗೂ ಗೊತ್ತಿದೆ, ನಾನು ಥಿಯೇಟ್ರ್ಗಳಲ್ಲಿ ಇಟ್ಕೊಂಡಿದ್ದೀನಿ. ಬೇರೆದು ಶೋ ಇಲ್ಲ. ಇವ್ರದ್ದು ಜನ ಏನೋ ಒಂದಷ್ಟು ಬರ್ತಾ ಇದ್ದಾರೆ, 30, 40, 50, 100 ಏನೋ ಒಂದು ಜನ ಬರ್ತಾ ಇದ್ದಾರೆ, ಅಷ್ಟಾರ ಬರ್ತಾ ಇದ್ದಾರೆ. ಅದು ನನಗೆ ಗೊತ್ತಿದೆ. ನಮ್ಮ ಇವರು ಡೈರೆಕ್ಟ್ರ್ ಮಾತಾಡ್ತಾರೆ, ನೋಡಪ್ಪ ನೀವು ಮಾತಾಡ್ತಾ ಇದ್ದೀರ, ಪ್ರಯೋಜನ ಇಲ್ಲ. ಏನು ಹೇಳಿ? ಓರಿಯಂಟ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಇದೆ ಸರ್. ಒಂದು ಶೋ ಜ್ಯೋತಿ ಅವರೇ, ಆ ಫೋಟೋ ಇದೆಯಾ ನಮ್ದು? ಲಾಸ್ಟ್ ಸಂಡೇ ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಲ್ವಾ? ಎಷ್ಟು ಜನ ನೋಡಿ, ಟ್ರೆಂಡಿಂಗ್ ಅಲ್ಲಿ ಬಂದಿರೋದು ಅಷ್ಟು ಬುಕಿಂಗ್ ಆಗಿದೆ. ಅಷ್ಟು ಸಾಲಲ್ವಾ ಇದಕ್ಕೆ? ಹಲೋ, ಇದ್ರಲ್ಲಿ ಸ್ಪೀಕರ್ ಇದೆಯಾ? ಅದೇ ಆರೆಂಜ್. ಹ್ಞೂ ಅಣ್ಣ, ಇಷ್ಟು ವರ್ಷ ಕಷ್ಟಪಟ್ಟು ನಾವು ಅದು ಫ್ಯಾಮಿಲಿ ಬರ್ತಿದ್ದಾರೆ, ಆಡಿಯನ್ಸ್ ಬರ್ತಿದ್ದಾರೆ, ಎಲ್ಲ ಬುಕಿಂಗ್ ಟೈಮಲ್ಲಿ ಎಲ್ಲ ಎತ್ಬಿಟ್ರೆ ಸರ್. ಇಲ್ಲಿ ನೋಡಿ ಸರ್, ಟ್ರೆಂಡಿಂಗ್ ಯಾವಾಗ 9.1 ಮಾದೇವಾದ, ಇನ್ನೊಂದು ಇದೆ 5.22 ಎಲ್ಲ ಬಂದಿದೆ. ಟ್ರೆಂಡಿಂಗ್ ಅಲ್ಲಿ ಬಂದಾಗ ಇಷ್ಟು ಬುಕಿಂಗ್ ಆಗ್ತಿದೆ ಅಂದ್ರೆ 24 ಅವರ್ ಟ್ರೆಂಡಿಂಗ್ ಬಂದಿದೆ ಅಂದಾಗ ಇಮಿಡಿಯೇಟ್ ತೆಗೆದ್ರೆ ಅವ್ರು ಹಾಕಿ ಹಿಂದಿಗೆ ಯಾರು ಮಾಡ್ತಿರೋದು? ನೀವು ಮಾಡ್ತಿದ್ದೀರ ನೋಡಿ. ಅಧ್ಯಕ್ಷರು ಮಾತಾಡ್ತಾರೆ, ಇರೋ ನಿಮಿಷ ಹಂಗೆ.
ವಿ ಆರ್ ಮಾಲ್ ನೋಡಿ ಆಲ್ರೆಡಿ ಸೋಲ್ಡ್ ಔಟ್. ಹಲೋ ವಿ ಆರ್ದು ಸೋಲ್ಡ್ ಔಟ್ ಆಗಿದೆ. ಹಲೋ ಜೊತೆ ಈಗ ನಾನು ಹೇಳೋದಕ್ಕೆ ಒಂದು ಅರ್ಥ ಮಾಡ್ಕೊಳಮ್ಮ. ಆಮೇಲೆ ನೀನು ಕೇಳು, ಸ್ವಲ್ಪ ಸೋಸು ರೈಸ್ ಮಾಡು, ಅವ್ರು ಏನು ಟೈಮ್ ಕೇಳ್ತಾರೋ ಕೆಲವೊಂದರಲ್ಲಿ ಚೇಂಜ್ ಮಾಡು. ಮಾಡದಿರೋದನ್ನ ಚೆನ್ನಾಗಿದ್ದರೆ ನಾವು ತೆಗೆದ್ಬಿಟ್ಟು ಮಾಡಿ ಅಂತ ಕೇಳ್ತಾ ಇಲ್ಲ ನಿಮಗೆ. ಒಬ್ಲೇಜ್ ಮಾಡಿಕೊಂಡು ಅನುಸರಣೆ ಮಾಡಿ ಮಾಡೋದಾದರೆ ಮಾಡು, ಇಲ್ಲ ನಿಮ್ಮ ಇಷ್ಟಪ್ಪ. ನಾವೇನು ಬೇಕೋ ಅಷ್ಟು ಬೇಕಾದ್ರೆ ನಿಮಗೆ. ಹಾಂ ಹಾಂ ಹೌದು ಹಾಂ ಹೂನಮ್ಮ, ನಿಂದು ಗೊತ್ತಿದ್ದೆ, ನಾನು ಮಾತಾಡ್ತಾ ಇದ್ದೀನಿ. ನಿನ್ನ ಪೊಸಿಷನ್ ಏನು, ನೀನೇನಂತ ನಮ್ಗೆ. ಹಾಂ ಹಾಂ ಹೌದು ಹಾಂ ಹಾಂ ಈಗಮ್ಮ ನಾನು ಹೇಳೋದು ಅಲ್ಲಲ್ಲ, ಒಂದು ಮಾಲಲ್ಲಿ ಏನೋ ಬರ್ಬೋದು, ಓರಿಯಂಟ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ ಸರ್. ಅಲ್ಲ ಸರ್, ಓರಿಯಂಟ್ ನೋಡಿ ಸರ್, ಲೈವ್ ಇದೆ ಜನ ತುಂಬೋಕಾಗತ್ತ ಸರ್. ಆಯ್ತು, ಓರಿಯಂಟ್ ಮಾಲ್ ಅವತ್ತು ತುಂಬಿಸ್ತಾ ಇದೆ ಬಿಡಿ ಸರ್. ಇದು ನೋಡಿ ಸರ್, ಲೈವ್ ಆಗಿ ನೋಡಿ ಎಲ್ಲ. ರೇ ಯಾವುದೋ ಒಂದು ಸಿನಿಮಾ ಹಂಗಾಗೆ ಕೊಲ್ಗಟ್ಟೆ ಹೋಗ್ಬಿಟ್ಟಿರೋದಿಲ್ಲ ಇಂಡಸ್ಟ್ರಿ. ಹಾಂ ಯಾವುದ್ರಲ್ಲಿ ಟೈಮಿಂಗ್ 4:30 ಟೈಮ್ ಇರೋದು. 4:30 ಇನ್ನೂ ಟೀಮ್ ತಗೋತಾರೆ, ಬಂದು ಟೈಮ್ ಆಗಲ್ವಾ? 4 ಗಂಟೆ ಇನ್ನು. 4 ಗಂಟೆಗೆ ಆಗಿರೋದು. ಅಲ್ಲ ಇನ್ನು ಅದು 15 ಹೋಗಿದೆ ಅಂತಂದ್ರೆ ಇನ್ನೇನು ಇವಾಗ ಬೆಳಿಗ್ಗೆ ತಾನೇ ಇದು. ಜ್ಯೋತಿ ಈಗ ಕೆಲವು ಚೇಂಜಸ್ ಮಾಡಿಬಿಡಮ್ಮ. ಅವ್ರದ್ದು ಏನೋ ಬೆಳೀತಾ ಇದೆ, ಅಲ್ಲಲ್ಲ ಇಂಪ್ರೂವ್ ಆಗ್ತಾ ಇದೆ. ಹ್ಞೂ 6 ಯಾವುದು ಕೊಟ್ಟಿಲ್ಲ. ಈಗ ಅದು 4 ನಾವು ಎಷ್ಟು ಸಾರ್ ಬೈದಿದ್ದೀವಿ. 7 days 6 days. ಓರಿಯಂಟ್ ಮಾಲ್ 40 ಟಿಕೆಟ್ ಬುಕ್ ಆಗಿದೆ ಆಲ್ರೆಡಿ. 20 ಟಿಕೆಟ್ ಅಂತ ಹೇಳ್ತಾರೆ. ಅದೇ ಅವರು ಎಲ್ಲಾನು ಕಮ್ಮಿ ಹೇಳೋದು. ಇಲ್ಲೇ ಇದೆ ಲೈವ್ ಹೌಸ್ಫುಲ್ ತೆಗೆದ್ರೆ ಹೌಸ್ಫುಲ್ ತೆಗೆದ್ರೆ ಎಷ್ಟಿದೆ? ಹೌಸ್ಫುಲ್ ಆಗ್ಬಿಡಿ. ಯಾಕೆ ಇದು ಓರಿಯಂಟ್ ಮಾಲ್ ಇದೆ, 40 ಟಿಕೆಟ್. ಈಗ ಹೀರೋ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಿರ್ಮಾಪಕರು ಇಲ್ಲೇ ಕೂತಿದ್ದಾರೆ, ಸುಮಾರು ಜನ ಇದ್ದಾರೆ. ಮೀಡಿಯಾ ಬಂದು ಒಂದು 100 ಜನ ಇದ್ದಾರೆ ಅಲ್ವಾ? ನಿಮ್ಮ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳೋದು ಕೇಳಿ, ನೋ ಪ್ರಾಬ್ಲಮ್ ಅಲ್ಲ. ನೀವು ಬೇರೆ ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ, ಅದು ಬೇಡ, ಅಷ್ಟು ಬೇಡ ನಮಗೆ. ಈಗ ಸ್ವಲ್ಪ ಚೇಂಜಸ್ ಮಾಡಿ, ಕೆಲವು ಶೋಗಲ್ಲಿ ಎಕ್ಸ್ಟೆನ್ಷನ್ ಮಾಡಿಕೊಡಿ. ನಮ್ಮದಲ್ಲಿ ನಾವು ಎಲ್ಲರಿಗೂ ನಾವೇನು ನಿಮಗೆ ಇದು ಮಾಡೋಕ್ಕೆ ಬರೋಲ್ಲ, ಪಾಠ ಮಾಡೋಕ್ಕೆ ಬರೋದೇ ಇಲ್ಲ. ಯಾವುದಾರ ಇಂಥ ಸಿಚುವೇಶನಲ್ಲಿ ಬರ್ತೀವಿ. ಹಾಂ ಮಾಡಿಮ್ಮ, ಅದನ್ನೇ ಮಾಡಿ ಅಂತ. ಹಾಂ ಹಾಂ ಯಾರು ಅದು 4 o'clock ಅವರು ಕೊಡಿ ಅಂತ ಇದ್ದಾರಲ್ಲ. ಹಾಂ ಎಲ್ಲಿ ಬೇಕು ಕೊಟ್ಟಿಲ್ವೋ ಅಲ್ಲೆಲ್ಲ ಮಾಡಿಕೊಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿಕೊಡಿ. ಕನ್ನಡ ಸೆಂಟರ್ಸ್ ಅಲ್ಲಿ ಮೇಜರ್ ಇರೋದು ಇವು, ಅದಕ್ಕೆ ಹೇಳ್ತಾರೆ ಒಂದೊಂದು ಶೋ. ನಾಲ್ಕಿತ್ತು 3 ಮಾಡೋರು. ಅದು ಕಡಿಮೆ ಆಗಿದೆ. ಫಸ್ಟ್ 5 ಇತ್ತು. ಇಲ್ಲ ಲಾಸ್ಟ್ ವೀಕ್ ಇತ್ತು ಸರ್. ಸಿನಿಮಾ ಇಲ್ಲಾಂದ್ರೆ ಎಲ್ಲ 10 ಸಿನಿಮಾ ಆಗ್ತೀವಿ. ಈಗ ನಮ್ಮ ಮಾಲಲ್ಲಿ ಎಷ್ಟು ಸ್ಕ್ರೀನ್ ಇರ್ತದೆ ಅಷ್ಟು ಆಗ್ತೀವಿ. ಸಿನಿಮಾ ಹೋಗ್ತಾ ಇದೆ. ಓರಿಯನ್ 10 ಬುಕಿಂಗ್ ಇವಾಗ ಬೆಳಗ್ಗೆ ಆಗಿರೋದು. ಓರಿಯನ್ ಆಗಿರೋ ಬುಕಿಂಗ್ಸ್ ಇನ್ನೂ ಆಗ್ತಾ ಇದೆ. ಸಂಜೆ ಅಷ್ಟೊತ್ತಿಗೆ ಆಗೋಗುತ್ತೆ. 4 ಗಂಟೆ ಶೋ ಟೈಮ್ ಇರೋದು. ಇಷ್ಟು ಮಧ್ಯಾಹ್ನ ಬರ್ತಾರೆ. ನನಗೆ ಅನಿಸ್ಬಿಟ್ಟಿದೆ ಜೊತೆ ಇರೋದ್ರಲ್ಲಿ ಬೆಟ್ರು. ನೀವು ಸ್ವಲ್ಪ ಇಷ್ಟಲ್ಲೇ ಇದನ್ನ ಒಂದಷ್ಟು ಎಕ್ಸ್ಟೆನ್ಷನ್ ಮಾಡಿ, ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ, ಟೈಮಿಂಗ್ಸ್ ಮಾಡಿಕೊಟ್ಬಿಡಮ್ಮ. ಸುಮ್ಮನೆ ಯಾಕೆ ಗಲಾಟೆ.
ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ ಅಷ್ಟೇ, ಒಂದೊಂದು ಶೋ ಇನ್ಕ್ರೀಸ್ ಮಾಡಕ್ಕೆ ಹೇಳಿ. ಒಂದೊಂದು ಶೋ ಎಕ್ಸ್ಟ್ರಾ ಮಾಡಿ, ಒಂದು ಶೋ ಯಾವ್ದು ಮಾಡ್ತಾರೆ ಚೇಂಜ್ ಮಾಡಬೇಡ. ಇದೇನು ಕೆಲಸ ಬಾಗ್ಲ ಮತ್ತೆ ಬಾಗ್ಲ ಇಂಪಾರ್ಟೆಂಟ್ ಅಂತ ಏನ್ ಹೇಳ್ಬೇಕು ಅಲ್ಲಿ ಅಂದ್ರೆ ಬೇರೆ ಫಿಲ್ಮ್ಸ್ ಎಲ್ಲ ಫುಲ್ ಆಗಿ ನಡೀತಾ ಇದೆ, ಹೌಸ್ಫುಲ್ ಆಗಿ ಅಲ್ವಾ? ಅವ್ರ ಉದ್ದೇಶ ಸರ್, ಬೇರೆ ಯಾವ್ದು ನಡೀತಾನೆ ಇಲ್ಲ ಫಸ್ಟ್ ಆಫ್ ಆಲ್ ಸರ್. ಅದೇ ನಿಮ್ಗೆ ಗೊತ್ತು, ನೀವು ಥಿಯೇಟರ್ ನಮ್ದು 45 ಟಿಕೆಟ್ ಆಗ್ತಾ ಇರೋದು ಕಮ್ಮಿ, ಅವ್ರಿಗೆ ಬೇರೆ ಅವ್ರಿಗೆ 2-3 ಆಗ್ತಾ ಇದ್ರೆ ಜಾಸ್ತಿ. ನಾನು ಕೇಳ್ತಿರೋದಲ್ಲ, ಈಗ ಇಷ್ಟು ಡಿಗ್ರೇಡ್ ಆಗಿ ಮಾತಾಡ್ತಾರಲ್ಲ, ಆಗಿಲ್ಲ ಅದು ಇದು ಅಂತಾರಲ್ಲ, ಅಲ್ಲೊಂದು ಹಿಂದಿ ಸಿನಿಮಾ ಅವರೇ ಮಾಡೋರಲ್ಲ ಅಣ್ಣ, 7 ಶೋ ಕೊಟ್ಟಾರಲ್ಲ, ಏನ್ ಬರ್ತಿದೆ ಅಣ್ಣ ಅಲ್ಲಿ? 7 ಶೋ ಕೊಡಕ್ಕೆ ಏನ್ ಬರ್ತಿದೆ ಅಲ್ಲಿ? ಇಷ್ಟು ಸುಮ್ನೆ ನಮ್ಗೆ ಹೇಳ್ತಾರೆ, ಹಂಗಾರೆ ನಾವು ಹೋಗಿ ನೋಡಲ್ವಾ? ಅವ್ರು ಹೇಳ್ತಿರೋದು ಏನು ಅಂದ್ರೆ 1,60,000 ರೂಪಾಯಿ ಬಂದಿದೆ GT ಮಾಲ್ ಅಲ್ಲಿ, ಎರಡು ಶೋಕ್ ಬಂದಿರೋದು ಒಂದ್ ವಾರಕ್ಕೆ. 1,60,000 ಬಂದಿದ್ರೆ ಅಷ್ಟ್ರಲ್ಲಿ ನಾನು ನೋಡ್ಸಕ್ಕಾಗಲ್ಲ ಇನ್ನೊಂದು ಶೋ ಅಂತಾರೆ. ಹಂಗಾರೆ 1,60,000 ರೂಪಾಯಿ ದುಡ್ಡು ಅಲ್ವಾ? ಕಮ್ಮಿನಾ ಅದು? 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್ ಅಮೌಂಟ್, 6 ಮಂತ್ಸ್ ಅಲ್ಲಿ ಅದೇ ಹೈಯೆಸ್ಟ್. ಒಳ್ಳೆ ಪ್ರೈಮ್ ಟೈಮ್ ದಲ್ಲ ತೆಗೆದು ಬಿಡೋದು, ಯಾವ್ದೋ ಶೋ ಕೊಡೋದು. ಈಗ ಕೇಳಿದ್ರೆ ಆ ಸಿನಿಮಾ ಚೆನ್ನಾಗಿದೆ, ಯಾವ ಹಿಂದಿ ಸಿನಿಮಾ ಚೆನ್ನಾಗಿದೆ ಸರ್? ಈಗ ಕೆಲವು ಮಾತ್ರ ಚೇಂಜ್ ಮಾಡ್ಕೊಡಿ, ಇಂಪಾರ್ಟೆಂಟ್ ಅದು ಬೇಕಂದಾಗ ಅದು ಮಾಡ್ಲೇಬೇಕಂತ ಹೇಳಿ ಅವ್ನಿಗೆ ಇದು ಮಾಡಿ. ಆಮೇಲೆ ದಯವಿಟ್ಟು ರೆಸ್ಪಾಂಡ್ ಮಾಡಕ್ ಹೇಳಿ ಅಣ್ಣ, ಯಾರಿಗೂ ರೆಸ್ಪಾಂಡ್ ಮಾಡಲ್ಲ, ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಅಣ್ಣ. ಆಮೇಲೆ ಇನ್ನೊಂದು ಏನಾಗಿದೆ ಅಲ್ಲ, ನಾವು ಫೋರ್ಸ್ಫುಲ್ ಆಗಿ ಏನು ಮಾಡಂಗಿಲ್ಲ. ಒಂದು ಯಾವುದೋ ಒಂದು ಬಂದು ಇಲ್ಲಿ ಕೂತಿದೆ CCA ಅಂತ ಹೇಳಿ, ನಾವು ಒಬ್ಬನ್ನ ಬಲವಂತ ಮಾಡಂಗೇ ಇಲ್ಲ, ಮಾಡ್ಲೇಬೇಕು ಅನ್ನೋದು ಇಲ್ಲ. ಅಲ್ಲ, ಈಗ ನಾವೇನ್ ಬಲವಂತ ಕೇಳ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಅದನ್ನೇ ನಾವು ಮಾಡ್ತೀವಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ನೆನ್ನೆ ನಾನು ಮಾತಾಡಿದೆ, ರಿಕ್ವೆಸ್ಟ್ ಮಾಡಿದೆ ಅಲ್ವಾ? ಹೌದು, ಈಗ ನಾವು ಏನು ಗಲಾಟೆ ಮಾಡಕ್ ಬಂದಿಲ್ಲ ಅಣ್ಣ. ಕನ್ನಡ ಅಂತ ಇಷ್ಟು ವರ್ಷ ಒಬ್ಲೈಸ್ ಮಾಡಿ ನೀನು. ಹೌದು ಅಣ್ಣ, ನನ್ಗೆ ಏನ್ ಗೊತ್ತಾ, ನನ್ ಒಂದೇ ಒಂದು ಕೇಳ್ತೀನಿ ಅಣ್ಣ, ಅಲ್ಲಿ ಹಿಂದಿ ನಡೀತಿದೆ, ಏನ್ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಹಿಂದಿಗೆ 2ನೇ ವಾರನೂ ನೀವು ಅಷ್ಟು ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡಕ್ಕೆ ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ? ಹಿಂದಿದ್ ಯಾರು ಮಾತಾಡ್ತಿದ್ದಾರೆ ಅಂದ್ರೆ 7 ಶೋ ಏನೋ ಕೊಟ್ಟಿದ್ದೀರಾ? ಅಂದ್ರೆ ಅಲ್ಲಿ 50 ಕೋಟಿ ಆಗ್ತಿದೆ, ಏನಿಲ್ಲ, ಏನಾಗ್ತಿಲ್ಲ ಅಲ್ವಾ? ಎಷ್ಟಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಪ್ಪ, ನೀವು ನೋಡಿದಾಗ ಎಷ್ಟು ಜನ ಇದ್ರು ಆ ಹಿಂದಿ ಸಿನಿಮಾದು? ಹಂಗಾದ್ರೆ ನಮ್ದು 45 ಜನ 50 ಜನ ಅಲ್ವಂತೆ, ಅವ್ರಿಗೆ 5-6 ಜನ ದೊಡ್ಡದಂತೆ. 2ನೇ ಶೋ ಇದು 2ನೇ ವಾರ 7 ಶೋ 8 ಶೋ ಕೊಟ್ಟವ್ರೆ. ಅದು 45-50 ಬೆಳಿಗ್ಗೆ ಬಂದಿರೋದು ನಮ್ದಕ್ಕೆ, ಅವ್ರದ್ದು ಸಂಜೆ ಬಂದಿರೋದು ಒಂದ್ 10 ಜನ ಅಷ್ಟೇ. ಕಂಪೇರಿಟಿವ್ಲಿ ನಾವೇ ಮೇಲಿದೀವಿ ತಾನೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳೋಣ. ಚೆನ್ನಾಗಿದ್ರೆ ನಾವೇ ಇನ್ಕ್ರೀಸ್ ಮಾಡ್ತೀವಿ ಅಂದಲ್ಲಣ್ಣ, ಚೆನ್ನಾಗಿಲ್ಲ ಅಂದ್ರೆ ನಾವೇ ಡಿಕ್ರೀಸ್ ಮಾಡ್ತೀವಿ ಅಂತ ಅವರೇ ತಾನೇ ಹೇಳಿದ್ರು. ಹಂಗಾದ್ರೆ ಆ ಕಡೆ ಹಿಂದಿಯಲ್ಲಿ ಸೂಪರ್ ಆಗಿ ಓಡ್ತಿದ್ಯಾ? 7 ಶೋ ಏನು ಕೊಟ್ಟವ್ರೆ? ಓಪನ್ ಮಾಡಿ ನೋಡಿ, ಒರೇನ್ ಮಾಲ್ 7 ಶೋ ಇದೆ, GT ಮಾಲ್ 4 ಶೋ ಇದೆ, ಎಲ್ಲ ಪ್ರೈಮ್ ಟೈಮ್ ಕೊಟ್ಟವ್ರೆ. ಚೆನ್ನಾಗಿಲ್ಲ ಅಂದ್ರೆ ನಾನು ತೆಗಿತೀನಿ, ಹಂಗಾದ್ರೆ ಅದು ತೆಗೀರಿ. ಅದು 1 ಶೋ ಇದೆ, ನಮಗ್ ಮಾತ್ರ ಅವ್ರಿಗೆ ಮಾತ್ರ ಮಾತಾಡ್ತಾರೆ. ಅವನು ಏನೇನು ಹೋಗ್ತಾ ಇದ್ದ, ಅವನು ಇದರಲ್ಲಿ ಹಿಂದಿ ಏನು ರೇಂಜ್ ಹೋಗ್ತಾ ಇದ್ದ ತರಿಸ್ಕೊಳ್ಳಿ. ಲೈಟ್ ಹಾಕ್ರಿ, ಇಲ್ಲ ಅಂದ್ರೆ ಆಫ್ ಮಾಡೋದು. ಇದು ನಂದು ಮೊದಲನೇ ಸಿನಿಮಾ ಅಂತ ಹೇಳ್ತಿಲ್ಲಣ್ಣ, ಇದೇ ಕೊನೆ ಅಂತ ಹೇಳ್ತಿಲ್ಲ. ಪ್ರತಿ ಸಿನಿಮಾಗೂ ಇದೇ ನಡೀತಿದೆ. ಅದು ಪ್ರೈಮ್ ಟೈಮ್ ಬೇಕು ಅಷ್ಟೇ, ಒಂದೊಂದು ವರ್ಷ ಎಲ್ಲ ಪ್ರೈಮ್ ಟೈಮ್ ಬೇಕು, ಮತ್ತು ಅದು ಅಷ್ಟೇ. ಮೈಸೂರು ಇದು ಗ್ಲೋಬಲ್ ಮಾಲ್, ಗ್ಲೋಬಲ್ ಮಾಲ್ ಅಲ್ಲಿ ಅವತ್ತು ನೈಟ್ 9 ಗಂಟೆಗ ಯಾರು ಅನಿಲ್ ಅವ್ರು ಕಾಲ್ ಮಾಡಿದ್ರು, 9 ಗಂಟೆಗೆ ನಾವೆಲ್ಲ ಹೋಗಿದ್ವಿ. ಅಲ್ಲಿ ಹೋದ್ರೆ 80% ಲೇಡೀಸೇ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಡ್ಬಿಟ್ಟು ಇಷ್ಟು ಒಳ್ಳೆ ಸಿನಿಮಾ ಮಾಡಿದೀರಾ ಅಂತ. ತಾತ ಅಜ್ಜಿ ಎಲ್ಲ ಇವನ್ ಅವ್ರು ಹೇಳ್ತಾ ಇದಾರಲ್ಲ ಸರ್, ಲೈಟ್ ಶೋ ಆಗೋಯ್ತಪ್ಪ, ನಮ್ ಸ್ವಲ್ಪ ಅರ್ಲಿ ಇದ್ರೆ ನಾವು ಇನ್ನೂ ಚೆನ್ನಾಗಿ ಪುಷ್ ಮಾಡ್ತೀವಿ ಕ್ರೌಡ್. ಆಲ್ಟರ್ನೇಟ್ ಒಂದು ಶೋ ಬೇಕು ಅಂತ ಕೇಳ್ತಿದ್ದಾರೆ. ಒಂದು ಈ ಟೈಮ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟೈಮ್ ಬೇಕು. ಅದು ಪರ್ಫೆಕ್ಟ್, ಅದು ಪರ್ಫೆಕ್ಟ್. 4:07 ಕೊಡಕ್ಕೆ ಹೇಳಿ ಸರ್. ಅದೇ ಕರೆಕ್ಟ್. ನಾನು ರಿಕ್ವೆಸ್ಟ್ ಮಾಡಿದ್ದು GT ಮಾಲ್ 7:30 ಕೊಟ್ರು, 7 ಗಂಟೆಗೆ ಏನೋ ಒಂದು ಶೋ ಕೊಟ್ರು. ನಾನು ಕೇಳ್ತಿರೋದು ಇನ್ನೊಂದು ಶೋ ಆಡ್ ಮಾಡಿ. ಅದು 4 ತೆಗೆದು 7 ನಾನು ಕೇಳ್ತೇನೆ ಸರ್, ಬಡಿ ಫೋನೇ ತೆಗಿಲ್ಲ. ಏನು ಫೋನ್ ತೆಗೆದು ತಾನೇ ಮಾತಾಡ್ಬೋದು, ನಾನು ಫೋನೇ ತೆಗಿಲ್ವಲ್ಲ ಅವನು. ಅದು ಫೋನ್ ಮಾಡಿದ್ರೆ ಅವ್ನು ಫೋನ್ ತೆಗಿತಾನೆ.
ಹೂನ ಅಷ್ಟು ಬೇಜಾರು ಮಾಡ್ತಾರೆ. ಬೇಜಾರಾಗಿದೆ ಬಟ್ ಪದ ಬಳಕೆ ಎಲ್ಲಿ ಏನ್ ಮಾತಾಡ್ತಿದ್ದೀರೋ ಒಂದ್ ಸ್ವಲ್ಪ ಇರ್ಲಿ. ನಾವು ಮರ್ಯಾದೆಯಿಂದಾನೇ ಕೇಳ್ತಿದ್ವಿ, ಅವ್ರನ್ನ ಸರ್ ಅಂತಾನೆ ಕೇಳ್ತಿದ್ವಿ, ನಾವು ಮಾತಾಡ್ತಿದ್ದೀವಿ. ಟೆನ್ಷನ್ ಬಂದಾಗ ಬಂದ್ಬಿಡ್ತದೆ, ಏನ್ ಮಾಡಕ್ಕಾಗಲ್ಲ. ಅಣ್ಣ 3 ವರ್ಷ ಹಂಗಾದ್ರೆ ನಾನ್ ಕಷ್ಟಪಟ್ಟಿರೋದಣ್ಣ ಟೈಮಲ್ಲಿ ಪಟ್ ಅಂತ ಬರೀ 3 ವರ್ಷ ಅಲ್ಲ, 23 ವರ್ಷದಿಂದ ಇಲ್ಲೇ ಇದೀನಿ, ಇಲ್ಲೇ ಕಷ್ಟಪಡ್ತಾ ಇದ್ದೀನಿ. ಅವ್ರಿಗೆ ಕಷ್ಟ ಆಗ್ತಾ ಇದೆ, ಚೆನ್ನಾಗಿ ಹೋಗ್ತಾರೆ. ಕನ್ನಡ ಸಿನಿಮಾ ಮಾಡ್ಬೇಕು, ಕನ್ನಡ ಇಲ್ಲೇ ಇರ್ಬೇಕು, ಇಲ್ಲೇ ಮಾಡ್ಬೇಕು ಅಂತ ಇದೀನಿ. ಇಲ್ಲಿ ಇಷ್ಟು ವರ್ಷ ಬಿಟ್ಟು ನನ್ಗೆ ಈ ರೇಂಜ್ಗೆ ಒಂದು ರೆಸ್ಪಾನ್ಸ್, ಸೋಲೋ ಹೀರೋ ಆಗಿ ನನ್ಗೆ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಹೋಗಿದ್ ಕಡೆಲ್ಲ ನೆನ್ನೆ ಅಲ್ಲಿ ಎಷ್ಟೊಂದ್ ಜನ ನೋಡಿದ್ದಾರೆ, ನಿಲ್ಸಿದ್ರೆ ಓಡ್ ಬಂದು ಯಾರೋ ಎಲ್ಲೋ ಹೋಟ್ಲಿಂದ ಓಡ್ ಬಂದು ದೊಡ್ಡವರೆಲ್ಲ ಬಂದ್ಬಿಟ್ಟು ಇಂಥ ಸಿನಿಮಾ ಮಾಡು ಸೂಪರ್ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರು. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಎಲ್ಲ ಫ್ಯಾಮಿಲಿ ಹೋಗಿದ್ವಿ. ಹೌದೌದು ಚೆನ್ನಾಗಿದೆ. ಜನ ಬರೋಕ್ ಮುಂಚೆ ಎತ್ಬಿಟ್ರೆ ಥಿಯೇಟರ್ ಅಲ್ಲಿ ಅಯ್ಯೋ ಜನಗಳು ನೋಡ್ಬೇಕಿತ್ತು ನೀವು, ಅವ್ರು ಓನರ್ ಸಖತ್ ಖುಷಿ ಆಗ್ಬಿಟ್ರು, ಹೋದ್ರೆ ಸನ್ಮಾನ ಎಲ್ಲ ಮಾಡ್ತಿದಾರೆ. ಅಂದ್ರೆ ಇಷ್ಟು ಕಾಟೇರ್ ಆದ್ಮೇಲೆ ಈ ತರ ಇಲ್ವೇ ಇಲ್ಲ. 3 months ಲಾಕ್ ಮಾಡಿದ್ರು ಅಂತಣ್ಣ, ಮುಚ್ಚಿದ್ರು theatre. ಕೊಳ್ಳೇಗಾಲಲ್ಲಿ 3 months ಮುಚ್ಚಿದ್ರಂತೆ. ನಮ್ ಸಿನಿಮಾ ಹಾಕದ ಮೇಲೆ ಓಪನ್ ಮಾಡಿದ್ದಾರೆ. ಅವ್ರು ಓಪನ್ ಮಾಡಿರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಶುಕ್ರವಾರ ಬರ್ಲಿಲ್ವಂತೆ ಜನ, ಶನಿವಾರ ಒಂದ್ ಸ್ವಲ್ಪ ಜನ ಬಂದ್ರಂತೆ, ಭಾನುವಾರ ಫುಲ್ ಆಗಿರೋದು. ಏನಕ್ಕೆ ಅಂದ್ರೆ ಮತ್ತೆ ಓಪನ್ ಮಾಡಿದ್ದಾರೆ ಥಿಯೇಟರ್. ಕರೆದು ಸನ್ಮಾನ ಮಾಡಿ, ಅವ್ರು ದೊಡ್ಡವರು ಸನ್ಮಾನ ಮಾಡಿ, ನೆನ್ನೆ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ ಸರ್. ನಿಮ್ಮಿಂದ ಈ ನಿಮ್ ಸಿನಿಮಾ ಅಂತ ಇದು ಓಡ್ತಿದೆ ಥಿಯೇಟರ್ ಅಂತಾರೆ ಸರ್. ಆಮೇಲೆ ಈ ಸಿನಿಮಾ ಔಟ್ ಆಗ್ತಾರೆ ಸರ್, ಒಬ್ರಿಂದ ಒಬ್ರಿಗೆ ಹೋಗ್ತಾ ಇರೋದು. ಅವರು ವೇಟ್ ಮಾಡ್ಬೇಕು, ಟೈಮ್ ಕೊಡ್ಬೇಕು ಸರ್ ಅದು. ಆಮೇಲೆ ಅಲ್ಲ, ನಾನು ಹೇಳ್ತಿರೋದೇನ್ ಗೊತ್ತಾ, 5 ಜನಕ್ಕಿಂತ ಕಮ್ಮಿ ಇದ್ರೆ ತೆಗಿತೀನಿ ಅಂತ ಅವ್ರು ಹೇಳ್ತಾರಲ್ಲ. 70 ಮಿನಿಮಮ್ ಅಷ್ಟು ಜನ ಇರ್ತಾರೆ ಯಾವಾಗ್ಲೂ. 70-80% ಮಿನಿಮಮ್. ಸರ್ ಇವ್ರಿಗೆ ಕಳ್ಸ್ಬಿಡಿ, ಸೆಟ್ಲ್ ಮಾಡೋಣ. ಬೇಕೇನಪ್ಪ ನಿಮ್ಗೆ? ಏನು ಅಂದ್ರೆ ಇದು ಪರಿಹಾರ ಮಾಡಿ. ನೀವು ಒಂದು ಆಶ್ವಾಸ ಹೇಳ್ಬಿಡಿ. ನಮ್ ಸಿನಿಮಾ ಅಂತಲ್ಲ, ಎಲ್ಲಾರ ಸಿನಿಮಾದ ಇದು ಪರಿಹಾರ ಆಗ್ಬೇಕಣ್ಣ, ಯಾವಾಗ್ಲೂ ಆಗ್ತದೆ. ನಿಮ್ಗೊಂದು ಆಶ್ವಾಸನೆ, ನಮಗೆ ಅಂತಲ್ಲ, ಆಶ್ವಾಸನೆ ಕೆಲಸ ಮಾಡ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಇವತ್ತು ಇದು ಒಂದು ಲಾಸ್ಟ್ ಆಗ್ಬಿಡ್ಲಿ ಸರ್. ಅಟ್ಲೀಸ್ಟ್ 5-6 ಥಿಯೇಟರ್ ಎಲ್ಲ ನಾವು ರೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮಾಡ್ಕೊಡೋಣ ಸರ್, ಮಾಡ್ಕೊಡೋಣ. ಒಂದು ಸಹ ಎಕ್ಸ್ಟ್ರಾ ಮಾಡ್ಸೋಣ. ಮಾಲ್ಸ್ ಅವ್ರಿಗೆ ಕನ್ನಡ ಅಂದ್ರೆ ಒಂಥರ ತುಂಬಾ ಎನರ್ಜಿ ಆಗ್ಬಿಟ್ಟಿದೆ ಅವ್ರಿಗೆ. ಸರ್ ಈಗ ತಮಿಳ್ನಾಡಲ್ಲಿ ಬೇಜಾರು ಇದ್ದಾಗಿಂದನೂ ಒಂದು ಕಂಟ್ರೋಲ್ ಇದೆ ಮಾಲ್ಸ್ ಅವ್ರಿಗೆಲ್ಲ, PVR ಆಗಲಿ ಐನಾಕ್ಸ್ ಇರಲಿಲ್ಲ. ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅಂತ, ಅಥವಾ ಸರ್ಕಾರಕ್ಕೆ ಏನಾದ್ರು ನೀವು ಅಲ್ಲಿ ಬಾಗಿಲು ತಟ್ಟಿ ಅಲ್ಲಿಂದ ಯಾಕೆ ಇದು ನಿರಂತರ ನಡೀತೆ? ಬರೀ ಮಾದೇವ ಒಂದೇ ಅಲ್ಲ, ಎಲ್ಲ ಸಿನಿಮಾಗಳು ಈ ಸಮಸ್ಯೆ ಆಗ್ತಾ ಇದೆ. ಯಾಕೆ ಇದೊಂದು ಬಗೆಹರಿಸಬಾರ್ದು ಸರ್? ಸುಮಾರು ಅವ್ರೇನು ಪೂರ್ತಿ ನಮ್ಮದೇ ಆಗಲಿ ಅಂತಲ್ಲ, ಕನ್ನಡ ಬಗ್ಗೆ ಪ್ರೈಮ್ ಟೈಮ್ ಕೊಡಲೇಬೇಕಂತೇಳಿ ಸುಮಾರು ಸಲ ಗಲಾಟೆಗಳಾಗಿದೆ ಸರ್. ಅವರೂ ಹೇಳಿದ್ದಾರೆ ಚೆನ್ನಾಗಿ ಹೋಗೋದನ್ನ ನಾನು ಮುಟ್ಟೋದೇ ಇಲ್ಲ. ಇಲ್ಲೇ ಸಾಕ್ಷಿ ಇದೆಯಲ್ಲ, ಈಗ ಮಾದೇವ ಚೆನ್ನಾಗಿ ಹ್ಞೂ ಸರ್, ಸಾಲ್ದು ಅಂತ ಅವ್ನು ಹೇಳೋದು. ನಿಮ್ಗೆ ಗೊತ್ತಿದೆಯಲ್ಲ, ಸಾಲ್ದ ನಮ್ಗೆ ಇದು ನಾವು ಚೆನ್ನಾಗಿದ್ದಾಗ ಯಾಕೆ ತೆಗಿತೀವಿ ಅನ್ನೋದು ಅವ್ನು ವಾದ. ಸರಿ ಸರ್, ಓಕೆ. ಅಲ್ಲ, ಹಿಂದಿಗೆ ಏನು ಬರೋದೇ ಇಲ್ಲ ಅಂತ ಕೇಳಿಸ್ಕೊಂಡ್ರಲ್ಲ ಸರ್. ಅಲ್ಲ, ಸಾಲದಲ್ವಾ ಅವ್ರಿಗೆ? ಹಂಗಾದ್ರೆ ಹಿಂದಿ ಹಂಗೆ ತುಂಬ್ತಾ ಇದ್ದಲ್ಲ, ಏನಿಲ್ಲ, ಹೆಸರು ಮಾತ್ರ ಹೌಸ್ಫುಲ್ ಅಂತ. ಅಲ್ಲಿ ಅಲ್ಲೋಗ್ ನೋಡಿ 3 ಜನ 4 ಜನ ಕೂತವ್ರೆ. ನಮ್ಗೆ ಹೇಳ್ತಾರೆ 5 ಜನಕ್ಕಿಂತ ಕಮ್ಮಿ ಇದ್ರೆ ನಾವು ಬಿಡಲ್ಲ ಅಂತಾರೆ. ಅಲ್ಲಿ ನೋಡಿದ್ರೆ 5-10 ಜನ ಹೊರಗಡೆ ಬರ್ತಾರೆ. ನಾನೇ ನಿಂತ್ಕೊಂಡು ನೋಡಿದೀನಿ. ನಾವು ನೋಡಿದ್ವಿ ಬಿಡಿ, 3 days ಒಂದು ರೇಂಜ್ ಗಿತ್ತು ಸೆಕೆಂಡ್ ವೀಕ್ ಜಾಸ್ತಿ ಮಾಡೋದು, ಸೆಕೆಂಡ್ ವೀಕ್ ಜಾಸ್ತಿ ಮಾಡೋದು ಸರ್. ಈಗ ಹೌಸ್ಫುಲ್ ಈಗ ಹಿಂದಿ ಫಿಲ್ಮ್ ರಿಲೀಸ್ ಆಗಿದೆ, ಅದಕ್ಕಂತೂ ಶೋಸ್ ಎಲ್ಲ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಶೋಗಳೆಲ್ಲ ಕೊಡ್ತಾ ಇದಾರೆ. ಅಕಸ್ಮಾತ್ ಈಗ ತಗ್ ಲೈಫ್ ಏನಾದ್ರು ಬಿಡುಗಡೆ ಆಗ್ಬಿಟ್ಟಿದ್ರೆ ನಮ್ ಕನ್ನಡ ಫಿಲ್ಮ್ ಶೋಗಳು ಸಿಗ್ತಿತ್ತ ಸರ್? ಏನ್ ಸರ್ ಪರಿಸ್ಥಿತಿ? ನಾವ್ ಯೋಚನೆ ಮಾಡ್ಬೇಕು ಸರ್. ಇವತ್ತು ನಾವ್ ಕರ್ನಾಟಕದಲ್ಲಿ ಇದ್ದು ನಾವೇ ಕನ್ನಡ ಫಿಲ್ಮ್ ಕೇಳ್ತಾ ಇದೀವಿ. ನಮ್ ಪ್ರೈಮ್ ಟೈಮ್ ಭಿಕ್ಷೆ ಬಿಡೋ ಸ್ಥಿತಿ ಬಂದ್ಬಿಟ್ಟಿದೆ ಸರ್. ಒಂದೊಂದು ಮಾಲ್ ಅಲ್ಲಿ ಹಿಂದಿ ಸಿನಿಮಾಗೆ 7ರಿಂದ 8 ಶೋ ಇದೆ, ಕನ್ನಡ ಸಿನಿಮಾಗೆ ಒಂದಿದೆ. ಹಿಂದಿ ಅವ್ರಿಗೆ 7ರಿಂದ 8 ಶೋ ಕೊಡ ಕಾನ್ಫಿಡೆಂಟ್, ಕನ್ನಡ ಮೇಲೆ ಹಾಕಿಲ್ಲ ಅವ್ರಿಗೆ. ಚೇಂಬರ್ ಮೇಲೆ ಭಯ ಇಲ್ಲ ಸರ್. 8ರಿಂದ 9 ಶೋ ಇದೆ ಒಂದೊಂದು ಮಾಲ್. ಸೀರಿಯಸ್ನೆಸ್ ತಗೊಂತಾ ಇಲ್ಲ. ಸರ್ಪ್ರೈಸ್ ವಿಸಿಟ್ ಹೋಗಿದ್ದು ನೆನ್ನೆ. 100ರಲ್ಲಿ 90 ಸೀಟ್ ಫುಲ್ ಆಗಿದೆ. ಇದು ಕಮ್ಮಿನಾ ಸರ್ ಅವ್ರಿಗೆ? ಇದು ಕಮ್ಮಿನಾ ಸರ್ ಅವ್ರಿಗೆ? ಮೈಸೂರು ಗರುಡ ಮಾಲ್ ಸರ್ಪ್ರೈಸ್ ಹೋಗಿದ್ ನಾನು. ಇದು ಕಮ್ಮಿನಾ ಸರ್ ಅವ್ರಿಗೆ? ಸ್ಟಾಫ್ ಬಂದು ಕೇಳ್ತಿದ್ದಾರೆ, ಏನಕ್ಕೆ ಒಂದೇ ಒಂದು ಶೋ ಕೊಟ್ಟಿದ್ದಾರೆ? 2 ಶೋ ಇತ್ತಲ್ಲ, 1 ಶೋ ತೆಗೆದು ಬಿಟ್ಟಿದ್ದೀರಾ ಯಾಕೆ ಅಂತ ನಮ್ಮನ್ನೇ ಕೇಳ್ತಿದ್ದಾರೆ. ತುಂಬಾ ಡಿಮ್ಯಾಂಡ್ ಇದೆ ನಿಮ್ ಸಿನಿಮಾಗೆ ಅಂತ ಅವ್ರು ಕೇಳ್ತಾರೆ. ಫೋನ್ ಮಾಡೋದಿಲ್ಲ ಅವ್ರಿಗೆ. ನಾವು ಬಂದು ನಮ್ ಸಿನಿಮಾ ಚೆನ್ನಾಗಿದೆ ಸರ್, ನಾವೇ ಹೇಳ್ತಿಲ್ಲ, ಇಲ್ಲಿ ಜನ ಹೇಳ್ತಿದ್ದಾರೆ. ನಿಮ್ಗೂ ಗೊತ್ತು ರಿವ್ಯೂ ಏನ್ ಬರ್ತಿದೆ ಅಂತ. ಅದು ಈ ಟೈಮ್ ಅಲ್ಲಿ ಎಷ್ಟು ಶೋಸ್ ಫುಲ್ ಆಗ್ತಿದೆ, ಎಷ್ಟು ಜನ ಬರ್ತಿದ್ದಾರೆ ಅನ್ನೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ನಿಮ್ಗೆ ಗೊತ್ತು. ನಾವೇನು ಪ್ರೂವ್ ಮಾಡೋದು ಬೇಕಾಗಿಲ್ಲ ಅಣ್ಣ, ನಿಮಗ್ ಗೊತ್ತಿದೆ. ನಾವು ಕೇಳ್ತಿರೋದು ಬೇರೆ ಏನಿಲ್ಲ. ಹಿಂದಿಗೆ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಲ್ಲ, 7 ಶೋ ಕೊಡ್ತಿದ್ದೀರಲ್ಲ,
ಒಂದು ಕಿತ್ತು ನಮಗ್ ಕೊಡಕ್ ಆಗಲ್ವಾ? ಅಷ್ಟು ನೀವು ಅವ್ರು ಅಷ್ಟೊತ್ತು ಮಾತಾಡ್ತಿದಾರಲ್ಲ, ಚೆನ್ನಾಗಿಲ್ಲ ನನ್ಗೆ ಒಂದೇ ಒಂದೋಣ, ಹಂಗಾದ್ರೆ ಹಿಂದಿ ಅಷ್ಟು ಚೆನ್ನಾಗಿದೆ ನಿಮ್ಗೆ, ಹೊರಭಾಷೆಗೆ ನೀವು ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಲ್ಲ. ಇಲ್ಲಿ ತಾನೇ ನಾವು ಇರೋದು, ಹುಟ್ಟಿದ್ದು ಇಲ್ಲಿ, ಊಟ ಮಾಡ್ತಿರೋದು ಇಲ್ಲಿ, ತಿಂತಿರೋದು ಇಲ್ಲಿ, ನೀರು ಕುಡಿತಿರೋದು ಇಲ್ಲಿ, ನಿಮ್ ಬಿಸ್ನೆಸ್ ಮಾಡ್ತಿರೋದು ಇಲ್ಲಿ. ಮತ್ತೆ ಅವ್ರಿಗೆ ನೀವು ಕೊಡೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಕೊಡ್ತಿಲ್ಲ? ಒಂದು ಶೋ ಜಾಸ್ತಿ ಮಾಡಿ ಅಂತಂದ್ರೆ ಒಂದು ಶೋ ಜಾಸ್ತಿ ಮಾಡುವುದಕ್ಕೆ ಇಷ್ಟು ಮಾತಾಡ್ಕೊಂಡು ಆಮೇಲೆ ಯಾರಿಗೂ ಫೋನ್ ಎತ್ತಲ್ಲ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕೋದು. ಅಟ್ಲೀಸ್ಟ್ ನಾವು ಮಾಡ್ತೀವಿ, ಟ್ರೈ ಮಾಡ್ತೀವಿ, ಏನೂ ಇಲ್ಲ ಸರ್. ಅದು ರೆಸ್ಪಾನ್ಸ್ ಇಲ್ಲ. ಸರ್ ಇಲ್ಲಿ ನೋಡಿ ಸರ್, ಒಂದೊಂದು ಪ್ರತಿಯೊಂದು ಹಿಂದಿ ಸಿನಿಮಾಗೆ 8 ಶೋ 9 ಶೋ 9 ಶೋ ನೋಡಿ. ಕನ್ನಡ ಸಿನಿಮಾ ಒಂದು ಶೋ ಕೊಡಕ್ಕೆ ಯಾಕೆ ಇಷ್ಟು ಕಂಡಿರೋರಿಗೆ ನೋಡಿ. ಹಿಂದಿ ಸಿನಿಮಾ ಹೌಸ್ಫುಲ್ ಏನಾಗಿದೆ ಕಲೆಕ್ಷನ್ ಟಿಕೆಟ್ ಎಲ್ಲ ಕಡೆ ಏನು ಇಲ್ಲ. 35-40 ಅದು 4 ಗಂಟೆಗೆ ಈಗಲೇ ಬುಕ್ ಆಗಿರೋದು ಅಲ್ವಾ? 4 ಗಂಟೆಗೆ ಈಗಲೇ ಬುಕ್ ಆಗ್ತಿದೆ, ಅಡ್ವಾನ್ಸ್ ಬುಕ್ ಆಗ್ತಿರೋದು. ಅವ್ರು ಅಷ್ಟು ಈಸಿಯಾಗಿ ಹೇಳ್ತಿದಾರಲ್ವಾ, ಚೆನ್ನಾಗಿಲ್ಲ ಬರೀ 30 ಅಂತ ಇರೋದು. 5 ಟಿಕೆಟ್ ಅದಕ್ಕೆ ಅಷ್ಟೊಂದು 8 ಶೋ 9 ಶೋ ಒಂದೊಂದು ಮಾಲಲ್ಲಿ. ಓರಿಯನ್ ಮಾಲ್ ನೋಡಿ, 1 2 3 6 7 ಶೋ ಎಲ್ಲಾ ಕಡೆ ಹೇಳ್ತಿದ್ದೀನಿ ನಾನು. ಹೊರಗಡೆ ಮಂದಿ ಹೇಳ್ತಿದ್ದೀನಿ, 7 ಶೋ ಕೊಟ್ಟವ್ರಲ್ಲ ಸೆಕೆಂಡ್, ಅವ್ರು ಹೇಳೋದೇನು ಸೆಕೆಂಡ್ ವೀಕ್ ನಾನು ಯಾವ್ದು ಇನ್ಕ್ರೀಸ್ ಮಾಡಲ್ಲ ಅಂತ. ಇದ್ ಏನಕ್ಕೆ ಇನ್ಕ್ರೀಸ್ ಮಾಡೋರೆ? ಯಾವ್ದು ಅವ್ರಿಗೆ ಗೊತ್ತು ಬಿಡಿ, ನಾವೇನು ಪ್ರೂಫ್ ಇಲ್ಲ, ಸುಮ್ನೆ ಗೊತ್ತಾಗತ್ತೆ. ಆ ಫಿಲ್ಮ್ ಮುಂಬೈಯಲ್ಲೇ ಓಡ್ತಾ ಇಲ್ಲ. ಅದೇ ಓರಿಯನ್ ಇವಾಗ ಹೌಸ್ಫುಲ್ ರನ್ ಆಗ್ತೈತೆ, ಬರೀ 8 ಟಿಕೆಟ್ ರನ್ ಆಗ್ತೈತೆ. ಹಿಂದಿ ಹಾಕಿದ್ರೆ ಅವ್ರಿಗೆ ಸ್ಟೇಟಸ್ ತರ 8 ಟಿಕೆಟ್ ರನ್ ಆಗ್ತೈತೆ. ಮಾರ್ನಿಂಗ್ ಶೋ ಹೌಸ್ಫುಲ್ ರನ್ನಿಂಗ್ ಶೋ. ಏನೋ ಒಂದು ನಮ್ಗೆ ಮಾಡಿಕೊಡಿ ನ್ಯಾಯ. ಸೀರಿಯಸ್ ಆಗಿ ಅವ್ರಿಗೆ ಇದು ಮಾಡ್ಬೇಕು ಸರ್. ತುಂಬಾ ಚೇಂಬರ್ ಮೇಲೆ ಭಯ ಇಲ್ಲ ಸರ್ ಅವ್ರಿಗೆ. ಚೇಂಬರ್ ಮೇಲೆ ಇಲ್ಲ, ಎಲ್ಲ ಹೌಸ್ಫುಲ್ ತುಂಬಿಸ್ಬಿಟ್ಟಿದ್ದಾರೆ. ಎಲ್ಲ ಥಿಯೇಟರ್ ಅವರು ಹೌಸ್ಫುಲ್ ಅವ್ರು ಕೊಟ್ಬಿಟ್ಟಿದ್ದಾರೆ ಸರ್. ಅದನ್ನ ಕೊಟ್ಟಿದ್ದಾರೆ. ಎಷ್ಟು ಟಿಕೆಟ್ ಹೋಗ್ತಿದೆ ಕಲೆಕ್ಷನ್? ಅವ್ರ ಪ್ರಕಾರ ಕಲೆಕ್ಷನ್ ನಮ್ದು ಡೌನ್ ಅಂತ ಅವ್ರು ಹೇಳ್ತಿದಾರಲ್ಲ. ಇದಕ್ 7 ಶೋ ಕೊಟ್ಟವ್ರಲ್ಲ, ಇದೇನ್ ಕೋಟಿ ಆಗ್ತಿದ್ಯಾ ಅವ್ರಿಗೆ? ಏನಿಲ್ಲ, 3 ಸೀಟ್ 4 ಸೀಟ್ ಮತ್ತೆ ಅಷ್ಟೇ. ನಮ್ದಾದ್ರೂ ಅರ್ಧ 30% ಕಮ್ಮಿ ಅಂತ, ನಾವು ಕೇಳಿ 40% ಕಮ್ಮಿ ಅಂತ ಕೇಳಿ ತುಂಬಾ ಬೇಜಾರು ಮಾಡ್ತಾರೆ. ಫೋನೇ ತೆಗಿಯಲ್ಲ. 90% ನೆನೆ ಎಷ್ಟು ಜನ ಬಂದಿಲ್ಲ ಜೊತೆಲಿ? ಪ್ರೂಫೇ ಇದೆ, ಎಲ್ಲ ವಿಡಿಯೋ ಪ್ರೂಫೇ ಇದೆ. ನಾವೇನೋ ಸುಳ್ಳು ಹೇಳ್ಬೋದು. ಮಲ್ಟಿಪ್ಲೆಕ್ಸ್ ನಮ್ದು 100 ಸೀಟ್ ಇದೆ, ಅದ್ರ ಒಳಗಡೆ ಸಡನ್ ಆಗಿ ಹೋದ್ರೆ 90 ಸೀಟ್. 70 to 80% ಮಿನಿಮಮ್ ಯಾವಾಗಲೂ ವೀಕ್ ಡೇಸ್ ಅಲ್ಲಿ ಪಬ್ಲಿಕ್ ಹೇಳ್ತಿದ್ದಾರೆ ಬುಕ್ ಮಾಡ್ಬೇಕು ಅಂದ್ರೆ ಥಿಯೇಟರ್ಗಳಿಲ್ಲ ಅಂತ. ಪಬ್ಲಿಕ್ ನಿಮ್ಗೆ ಗೊತ್ತಿರುತ್ತೆ. ನೆನ್ನೆ ಟೈಮಿಂಗ್ ನಾನು ಹೇಳ್ತೀನಿ ಅಣ್ಣ. ನೆನ್ನೆ ಟೈಮಿಂಗ್ ಏನ್ ಗೊತ್ತಾ? ಎಷ್ಟು ಟೈಮಿಂಗ್ ಹೋಗಿದ್ದು? ಸ್ವಿಚ್ ಆಫ್ ಮಾಡೋದು. ಟೈಮಿಂಗ್ ನೆನ್ನೆ ಮಧ್ಯಾಹ್ನ ನಾವು ಹೋಗಿರೋದು, ಮಳೆ ಬರ್ತಿತ್ತು, ಮಳೆ ಬೀಳ್ತಾ ಇತ್ತು. ಮಳೆಯಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋದು ಗಾಡಿ. ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ 90 ಜನ ಇದಾರೆ 100 ಸೀಟ್ ಅಲ್ಲಿ. ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೆ. ಇನ್ನು ನಾನು ಏನ್ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್. ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೆ ಪರವಾಗಿಲ್ಲ ಸರ್, ಅವಾಗ ತೆಗೆದು ಬಿಡಿ ಸರ್ ನೀವು. ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ, ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು, ಸಿನಿಮಾ ಚೆನ್ನಾಗಿ ರೇಸ್ ಆಯ್ತು. ಸಿನಿಮಾ ರೇಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ, ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂತ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂದ್ರೆ ಎಲ್ಲ ತೆಗೆದು. ಲ್ಯಾಂಡ್ ಲೈನ್ ಇದೆಯಾ? ಓರಿಯನ್ ಮಾಲ್ ಇಷ್ಟ ಲ್ಯಾಂಡ್ ಲೈನ್ ಇದೆಯಾ? ಇಲ್ಲ ಸರ್. ಇದು ಯಾವ್ದು ಸರ್? ಇದು ಯಾರ್ದು? ಯಾವ ಸಿನಿಮಾ? ಯಾವ ಸಿನಿಮಾ ಇದೆ ಲಿಸ್ಟ್? ನೋಡಿ ಅಲ್ಲಿ ಬ್ಯಾಕಪ್ ಏನಿದೆಯಾ? ಅಲ್ಲ ನೋಡಿ ಸರ್, ಇಲ್ಲಿ ಅದರ್ ಲ್ಯಾಂಗ್ವೇಜಸ್ ಎಲ್ಲ ನೋಡಿ ಸರ್. ಅದ್ರಲ್ಲಿದೆ ಸರ್ ಎಲ್ಲ ಅಲ್ಲೇ ಇದೆ ನೋಡಿ. ನೋಡಿ ಮಾದೇವ ಒಂದೇ ವರ್ಷ ಇದೆ. ಮಾಡ್ತೀರಾ? ಓಕೆಮ್ಮ, ಸಾಧ್ಯ ಆದ್ರೆ ಬಂದ್ಬಿಡಮ್ಮ. ಹಲೋ, ಮಾಡಿ ಮಾಡಿ ಮಾಡಿ. ಫೋನ್ ಮಾಡಿದ್ರೆ ದೊಡ್ಡ ವಿಷಯ ಬರಲ್ಲ ಅವರು. ಬರ್ತಾರೆ ಯಾಕ್ರಿ? ಮೊನ್ನೆ ಕರ್ಸಿರ್ಲಿಲ್ಲ. ಎಲ್ಲ ಇರೋಲ್ಲ ಸರ್. ಇವತ್ತು ಬರಲ್ಲ. ಸರ್ ಕನ್ನಡದಲ್ಲಿ ಒಳ್ಳೆ ಚಿತ್ರಕ್ಕೆ ಈ ತರ ಥಿಯೇಟರ್ ಸಿಗ್ತಿಲ್ಲ ಅಂದ್ರೆ ಈಗ ಮುಂದೆ ಚಿತ್ರರಂಗದ ಕಥೆ ಏನ್ ಸರ್? ಹಾಗಿದ್ರೆ ವಾಣಿಜ್ಯ ಮಂಡಳಿದ ಕಥೆ ಏನ್ ಸರ್ ನೆಕ್ಸ್ಟ್? ಯಾರಿಗೂ ಹೆದರಿಕೆ ಇಲ್ವಲ್ಲ ಸರ್? ನಮ್ಮೂರಲ್ಲಿ ನಾವೇ ಭಿಕ್ಷೆ ಕೊಡ್ಬೇಕಾ? ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮಹಾರಾಷ್ಟ್ರ ಹೋಗ್ಬಿಟ್ಟು ನಾವು ಕನ್ನಡ ಸಿನಿಮಾ ಹಾಕಿ ಅನ್ನೋ ತರ ನಾವು ಇಲ್ಲಿ ಫೈಟ್. ಹೌದು, ಹಂಗಾಕಿದೆ ನಮ್ ಕಥೆಯಲ್ಲಿ. ಮೀಟಿಂಗ್ ಮುಗಿತಾ? ಇಲ್ಲ, ನೀವು ಬೈಸ್ಕೊಬಿಟ್ಟು ಇಬ್ರು ನಾವು ಮುಗಿಸ್ಬಿಡು. ಬನ್ನಿ ಟ್ರೈ ಬೇರೆ ಎಲ್ಲಿ ಜಾಗ? ಸಾರ್ ಹತ್ರ ತಗೊಳ್ಳಿ. ಅಲ್ಲ ನೀವು ಮಾತಾಡ್ಬಿಡಿ. ನೀವು ಬಂದ್ಬಿಡಿ, ಇಬ್ರು ನಿಂತ್ಕೊಂಡ್ಬಿಡಿ.